ಅಯೋಧ್ಯೆಗೆ ತಲುಪಲಿದೆ ತಿರುಪತಿ ತಿಮ್ಮಪ್ಪನ ಲಡ್ಡು. ಇದೇ ತಿಂಗಳ 22ರಂದು ರಾಮ ಮಂದಿರ ಉದ್ಘಾಟನೆ ಇದೆ. ಈ ಉದ್ಘಾಟನೆ ದಿನ ರಾಮನ ಭಕ್ತರಿಗೆ ವಿಶೇಷ ಪ್ರಸಾದವಾಗಿ ಈ ಲಡ್ಡು ವಿತರಣೆ ಮಾಡಲಾಗುತ್ತೆ. 25 ಗ್ರಾಂನ 1 ಲಕ್ಷ ತಿರುಪತಿ ಲಾಡು ಕಳುಹಿಸಲಿರುವ ಟಿಟಿಡಿ ತಿರುಪತಿಯಲ್ಲಿ ತಯಾರಾಗಿ ಅಯೋಧ್ಯೆಗೆ ಬರಲಿವೆ ಈ ಲಡ್ಡುಗಳು. ಅಯೋಧ್ಯೆಗೆ ಬರುವ ಲಕ್ಷ ಭಕ್ತರಿಗೆ ಉಚಿತವಾಗಿ ಈ ಲಡ್ಡುಗಳನ್ನು ವಿತರಣೆ ಮಾಡಲಾಗುತ್ತೆ. ತಿರುಪತಿ ಲಡ್ಡು ಅಂತಂದ್ರೆ ಕೇವಲ ಭಾರತದಲ್ಲಿ ಮಾತ್ರವಲ್ಲ, ವಿಶ್ವದಲ್ಲಿಯೇ ಫೇಮಸ್. ಅಂತಹ ತಿರುಪತಿಯ ಪ್ರಸಾದವನ್ನ ಕಳುಹಿಸಿಕೊಡೋದಕ್ಕೆ ಟಿಟಿಡಿ ಇದೀಗ ನಿರ್ಧಾರ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಅಯೋಧ್ಯೆಯಿಂದಲೇ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ದಾರೆ. ಜಗದೀಶ್, ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಏನಿದೆ ಸಾಕಷ್ಟು ವಿಶೇಷತೆಗಳಿಗೆ ಕಾರಣವಾಗ್ತಾ ಇದೆ. ಅದರಲ್ಲಿ ಮತ್ತೊಂದು ಅಂತಂದ್ರೆ ತಿರುಪತಿಯಿಂದ 1 ಲಕ್ಷ ಲಾಡು ಕಳುಹಿಸಿಕೊಡೋದಕ್ಕೆ ಸಿದ್ಧತೆ ನಡೆದಿದೆಯಂತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನೇನಿದೆ? ಸಭಾ ರಾಮಲಲ್ಲನ ಪ್ರತಿಷ್ಠಾಪನೆಗೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿರುವಂತದ್ದು. 15ನೇ ತಾರೀಕಿಂದ 22ನೇ ತಾರೀಕುವರೆಗೂ ಸಹಿತ ಅಯೋಧ್ಯೆಯಲ್ಲಿ ಅತ್ಯದ್ಭುತವಾದಂತಹ ಮೆರವಣಿಗೆಗಳು ನಡೆಯುತ್ತೆ. ತದನಂತರ 22ನೇ ತಾರೀಕು ರಾಮಲಲ್ಲನ ಪ್ರತಿಷ್ಠಾಪನೆ ನಡೆಯುತ್ತೆ. ಈ ಪ್ರತಿಷ್ಠಾಪನೆಗೆ ಬರುವಂತಹ ಬಹಳಷ್ಟು ಲಕ್ಷಾಂತರ ಭಕ್ತರಿಗೆ ತಿರುಪತಿಯಿಂದ ಒಂದು ಹೊಸ ರೀತಿಯ ಗಿಫ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ನಿನ್ನೆ ತಾನೇ ಟಿಟಿಡಿ ಅಧ್ಯಕ್ಷರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಟ್ಟು 1 ಲಕ್ಷಕ್ಕೂ ಹೆಚ್ಚು ತಿರುಪತಿಯ ಲಡ್ಡುಗಳನ್ನ ಅಯೋಧ್ಯೆಗೆ ಕಳಿಸಲಾಗುವುದು. ಒಂದೊಂದು ಲಡ್ಡು 25 ಗ್ರಾಂಗಳಷ್ಟಿರುತ್ತೆ. ಒಟ್ಟು 1 ಲಕ್ಷ ಭಕ್ತಾದಿಗಳಿಗೆ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ನಾನು ಈಗ ಅಯೋಧ್ಯೆಯ ಕಾರಿಡಾರ್ ನಲ್ಲಿ ನಿಂತ್ಕೊಂಡಿದ್ದೀನಿ. ನಿಮಗೆ ವಿಜುವಲ್ಸ್ ಸಹಿತ ನೋಡಿದ್ರೆ ಗೊತ್ತಾಗುತ್ತೆ. ಭಕ್ತಾದಿಗಳು ದೇಶದ ನಾನಾ ಭಾಗಗಳಿಂದ ಬರ್ತಾ ಇದ್ದಾರೆ. ಬೆಳಿಗ್ಗೆ ಇಷ್ಟೊಂದು ಚಳಿ ಇದೆ. ಚಳಿಯಲ್ಲೂ ಸಹಿತ ಏನಂತಂದ್ರೆ ಭಕ್ತಾದಿಗಳು ರಾಮಲಲ್ಲನ ದರ್ಶನವನ್ನ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ. ಯಾಕಂದ್ರೆ ನೀವು 15ನೇ ತಾರೀಕಿನ ನಂತರ ಯಾವುದೇ ಕಾರಣಕ್ಕೂ ಸಹಿತ ಇಲ್ಲಿ ಒಳಗಡೆ ಬರೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗುವುದಿಲ್ಲ. ಕಾರಣ ಏನು ಅಂತಂದ್ರೆ ರಾಮಲಲ್ಲನ ಪ್ರತಿಷ್ಠಾಪನೆಯ ಕಾರ್ಯಕೈಕರ್ಯಗಳೆಲ್ಲವೂ ಸಹಿತ ಆರಂಭ ಆಗ್ತವೆ. ಅವಾಗಿಂದ ಮೆರವಣಿಗೆಗಳಿರುತ್ತೆ. ಅದಾದ್ಮೇಲೆ ಸರಯೂ ನದಿಯಿಂದ ಈ ಒಂದು ಸ್ಥಳಕ್ಕೆ ಮೆರವಣಿಗೆ ಮೂಲಕವಾಗಿ ಜನರು ರಾಮಲಲ್ಲನನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೂ ಸಹಿತ ಬರ್ತಾರೆ. ಈ ಎಲ್ಲಾ ಕಾರಣಗಳಿಂದ ಈ ರಸ್ತೆಯನ್ನ ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ. ಹಾಗಾಗಿ ರಾಮಲಲ್ಲನ ದರ್ಶನವನ್ನ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಭಕ್ತಾದಿಗಳು ಬಹಳಷ್ಟು ಕಡೆಯಿಂದ ಬರ್ತಾ ಇರುವಂತದ್ದು. ಮತ್ತೆ ಈ ಒಂದು ಭಕ್ತಾದಿಗಳಿಗೆ ಸಹಕಾರಿಯಾಗ್ಲಿ. ಯಾಕಂದ್ರೆ ಇಡೀ ದೇಶದಲ್ಲಿ ತಿರುಪತಿ ತಿಮ್ಮಪ್ಪನ ಲಡ್ಡು ಅಂತಂದ್ರೆ ಅತಿ ಫೇಮಸ್ ಆಗಿರುವಂತದ್ದು. ಮತ್ತೆ ಭಕ್ತರಿಗೂ ಸಹಿತ ಪ್ರಸಾದದ ರೀತಿಯಲ್ಲಿ ಬಹಳಷ್ಟು ಜನ ನಂಬಿಕೆ ಇಟ್ಕೊಂಡಿರುವಂತದ್ದು. ಹಾಗಾಗಿ ಯಾಕೆ ತಿರುಪತಿಯಿಂದ ಅಯೋಧ್ಯೆಗೆ ಲಡ್ಡು ಬರ್ತಾ ಇದೆ ಅಂತ ನೋಡ್ತಾ ಹೋದ್ರೆ, ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ದೇವಸ್ಥಾನಕ್ಕೆ ಏನಾದ್ರೂ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಂದು ದೇವಸ್ಥಾನಗಳು ಈ ರೀತಿಯಾದಂತಹ ಪ್ರಸಾದವನ್ನು ಕಳಿಸೋದು ಅಥವಾ ಸೇವೆಯನ್ನ ಮಾಡೋದು ಈ ಭಾರತದ ಸಂಸ್ಕೃತಿಯಲ್ಲಿ ಇರುವಂತಹ ಕಾರಣಕ್ಕಾಗಿ ಈಗ ಅದೇ ರೀತಿಯಾದ ಸಂಸ್ಕೃತಿಯನ್ನ ಪರಂಪರೆಯನ್ನ ಮುಂದುವರಿಸಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ತಿರುಪತಿ ತಿಮ್ಮಪ್ಪ ದೇವಾಲಯದ ಟ್ರಸ್ಟ್ ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ನಿನ್ನೆ ನಡೆದಿರತಕ್ಕಂತಹ ಕಮಿಟಿ ಸಭೆಯಲ್ಲಿ ಇದು ಅಂತಿಮವಾಗಿರುವಂತದ್ದು. ಹಾಗಾಗಿ ಒಂದು ಕಡೆಗೆ ಈ ಕೇವಲ ತಿಮ್ಮಪ್ಪನ ಕಡೆಯಿಂದ ಮಾತ್ರ ಅಲ್ಲ ಈ ರೀತಿಯಾಗಿ ಪ್ರಸಾದ ಬರ್ತಾ ಇರುವಂತದ್ದು. ನೇಪಾಳದಿಂದನೂ ಸಹಿತ ಅಲ್ಲಿನ 16 ನದಿಗಳ ನೀರನ್ನು ಕಳಿಸಲಾಗ್ತಾ ಇರುವಂತದ್ದು. ಅದರ ಜೊತೆಗೆ ರಾಜಸ್ಥಾನದಿಂದ ತುಪ್ಪ ಬರ್ತಾ ಇದೆ. ಅದಾದ್ಮೇಲೆ ಇದೇ ರೀತಿಯಾದಂತಹ ಬೇರೆ ಬೇರೆ ಸ್ಥಳಗಳಿಂದನೂ ಸಹಿತ ಭಕ್ತಾದಿಗಳು ತಮಗೆ ಬೇಕಾಗಿರತಕ್ಕಂತಹ ರೀತಿಯಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಸೇವೆಯನ್ನು ಕೊಡಬೇಕು ರಾಮ ಮಂದಿರಕ್ಕೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈ ರೀತಿಯಾದಂತಹ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅದರಲ್ಲಿ ಟಿಟಿಡಿಯು ಸಹಿತ ಹೊರತಾಗಿರುವಂತದ್ದು ಅಲ್ಲ. ಸಭಾ ರೈಟ್ ಜಗದೀಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.